ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಒಳ್ಳೆ ರಿಟರ್ನ್ಸ್ಗಾಗಿ ಹಣ ಹೂಡಿಕೆ ಮಾಡೋದು ಅಂತ ಬಂದಾಗ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ ಇದೆ, ಫಿಕ್ಸ್ಡ್ ಡೆಪಾಸಿಟ್ಸ್ ಅಂತ ಬಂದಾಗ ಒಂದಷ್ಟು ಆಪ್ಷನ್ಸ್ ಇದಾವೆ ಸುಮಾರು. ಆದರೆ ವರ್ಷಕ್ಕೆ 13% ಅಥವಾ ಅದಕ್ಕಿಂತ ಜಾಸ್ತಿ ಫಿಕ್ಸ್ಡ್ ರಿಟರ್ನ್ಸ್ ಇವು ಯಾವುದರಲ್ಲೂ ಕೂಡ ಸಿಗೋದಿಲ್ಲ. ಎಫ್ ಡಿಗಳಂತೂ ಭಾರತದಲ್ಲಿ 89% ಮೇಲೆ ಹೋಗೋ ಸಾಧ್ಯತೆ ತುಂಬಾ ದೂರ. ಮ್ಯೂಚುವಲ್ ಫಂಡ್ನಲ್ಲೂ ಕೂಡ 14-15% ಸಿಕ್ಕರೂ ಲಾಂಗ್ ಟರ್ಮ್ನಲ್ಲಿ ಸಿಗ್ಬೋದು. ಅಷ್ಟೇ ವಾಲಟಿಲಿಟಿ ಇರುತ್ತೆ, ಕೆಲವೊಂದ್ಸಲಿ ಮೈನಸ್ಗೂ ಹೋಗ್ತಾ ಇರುತ್ತೆ. ಸ್ಟೇಬಲ್ ಅಲ್ಲ. ಈಗ ಸ್ಟಾಕ್ಸ್ ಅಂತ ನೋಡ್ತಾ ಇದ್ರೆ ಕಳೆದ 1-1.5 ವರ್ಷಗಳಲ್ಲಿ ಸ್ಟ್ರಗಲ್ ಮಾಡ್ತಾ ಇದೆ. ಸೊ ಫಿಕ್ಸ್ಡ್ ರಿಟರ್ನ್ಸ್ ಇನ್ಸ್ಟ್ರೂಮೆಂಟ್ನಲ್ಲಿ 9-13.25% ವರೆಗೂ ಕೂಡ ರಿಟರ್ನ್ಸ್ ಅನ್ನ ಜನರೇಟ್ ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಕಾರ್ಪೊರೇಟ್ ಬಾಂಡ್ಗಳಲ್ಲಿ ಮಾತ್ರ. ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಕಾರ್ಪೊರೇಟ್ ಬಾಂಡ್ಸ್ ಬಗ್ಗೆ ಸಾಕಷ್ಟು ಡೌಟ್ಸ್ ಇರ್ಬೋದು. ಅದರಲ್ಲೂ ಇನ್ವೆಸ್ಟ್ಮೆಂಟ್ಸ್ನ ಡೈವರ್ಸಿಫೈ ಮಾಡ್ಕೋಬೇಕು ಅಂತಿರೋರು ಕಾರ್ಪೊರೇಟ್ ಬಾಂಡ್ಸ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡಿರ್ಬೋದು. ಸೊ ಈ ವಿಡಿಯೋದಲ್ಲಿ ಏನಿದು ಕಾರ್ಪೊರೇಟ್ ಬಾಂಡ್ಸ್ ಅಂದರೆ, ಇದರಲ್ಲಿ ರಿಟರ್ನ್ಸ್ ಹೇಗೆ ಜನರೇಟ್ ಆಗುತ್ತೆ, ಒಳ್ಳೆ ಕಾರ್ಪೊರೇಟ್ ಬಾಂಡ್ಸ್ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ, ಎಷ್ಟು ಹಣ ಹೂಡಿಕೆ ಮಾಡ್ಬೋದು, ಅರ್ಜೆಂಟಾಗಿ ಹಣ ಬೇಕು ಅಂದರೆ ವಾಪಸ್ ಸಿಗುತ್ತಾ, ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಎಷ್ಟು ಸೇಫ್, ಯಾವುದು ಎಷ್ಟು ಸೇಫ್, ಕ್ಯಾಟಗರಿ ಬೇರೆ ಬೇರೆ ಇದೆ. ಎಲ್ಲ ಮಾಹಿತಿಯನ್ನು ಎಜುಕೇಷನಲ್ ರಿಪೋರ್ಟಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಆಸಕ್ತರು. ಏನಿದು ಕಾರ್ಪೊರೇಟ್ ಬಾಂಡ್ಸ್? ಸ್ನೇಹಿತರೆ, ಕಾರ್ಪೊರೇಟ್ ಬಾಂಡ್ಸ್ ಎಫ್ ಡಿ ರೀತಿ ಫಿಕ್ಸ್ಡ್ ರಿಟರ್ನ್ಸ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಒಂದು. ಅಂದರೆ ವರ್ಷಕ್ಕೆ ಇಂತಿಷ್ಟು ಅಂತ ಫಿಕ್ಸ್ಡ್ ಬಡ್ಡಿ ಜನರೇಟ್ ಮಾಡುತ್ತೆ. ಈಕ್ವಿಟಿ ರೀತಿ, ಮ್ಯೂಚುವಲ್ ಫಂಡ್ ರೀತಿ ರಿಟರ್ನ್ಸ್ ಫ್ಲಕ್ಚುಯೇಟ್ ಆಗಲ್ಲ, ಮೇಲೆ ಕೆಳಗೆ ಹೋಗಲ್ಲ, ಒಂದೇ ರೀತಿ. ಅದರಲ್ಲೂ ಕೂಡ ಎಫ್ ಡಿಗಿಂತ ಜಾಸ್ತಿ ರಿಟರ್ನ್ಸ್ನ ಶಾರ್ಟ್ ಟರ್ಮ್ನಲ್ಲೇ ಜನರೇಟ್ ಮಾಡೋ ಪಾಸಿಬಿಲಿಟಿ ಇದರಲ್ಲಿರುತ್ತೆ. ಎಫ್ ಡಿ ರೀತಿಯೇ ಇಷ್ಟೇ ಬಡ್ಡಿ ಅಂತ ನಿಮಗೆ ಮುಂಚೆನೇ ಹೇಳಲಾಗುತ್ತೆ. ಇಲ್ಲಿ ಪ್ರಿಡಿಕ್ಟಬಲ್ ಇನ್ಕಮ್. ಬಾಂಡ್ಸ್ನಲ್ಲಿ ರೆಗ್ಯುಲರ್ ಆಗಿ ನಿಮಗೆ ಬಡ್ಡಿ ಸಿಗ್ತಾ ಹೋಗುತ್ತೆ. ಯಾಕಂದರೆ ಅದು ಕಾರ್ಪೊರೇಟ್ ಕಂಪನಿಗಳು ಕೊಡೋ ಫಿಕ್ಸ್ಡ್ ಬಡ್ಡಿ. ಉದಾಹರಣೆಗೆ ಟಾಟಾ, ರಿಲಯನ್ಸ್ನಂಥ ದೊಡ್ಡ ದೊಡ್ಡ ಕಂಪನಿಗಳಿಗೆ ಸಾಲ ಬೇಕಾಗಿದೆ ಅಂತ ಇಟ್ಕೊಳ್ಳಿ. ಕಂಪನಿ ಎಕ್ಸ್ಪ್ಯಾಂಡ್ ಮಾಡೋಕ್ಕಿರ್ಬೋದು, ಹೊಸ ಪ್ರಾಜೆಕ್ಟ್ ಶುರು ಮಾಡೋಕ್ಕಿರ್ಬೋದು, ಅಥವಾ ಹಳೆ ಸಾಲ ತೀರಿಸೋಕ್ಕಿರ್ಬೋದು. ಹೀಗೆ ಬೇರೆ ಬೇರೆ ಕಾರಣಕ್ಕೆ ಕಂಪನಿಗಳು ಸಾಲ ಎತ್ತುತ್ತಾ ಇರ್ತವೆ. ಜೊತೆಗೆ ಬ್ಯಾಂಕ್ನಿಂದ ಅವರಿಗೆ ಸಾಲ ಕೂಡ ಈಸಿಯಾಗಿ ಸಿಗುತ್ತೆ. ಆದರೆ ಬ್ಯಾಂಕ್ ಸಾಲದಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಬ್ಯಾಂಕ್ಗಳಲ್ಲಿ ಬಿಸ್ನೆಸ್ ಸಾಲಗಳಿಗೆ ಬಡ್ಡಿ ಶುರುವಾಗೋದೇ 15%ನಿಂದ 20-25-30% ಹೋಗ್ಬೋದು. ಇದೇ ಕಾರಣಕ್ಕೆ ಕಾರ್ಪೊರೇಟ್ ಕಂಪನಿಗಳು ಸಾಲಕ್ಕಾಗಿ ಸಾಮಾನ್ಯ ಜನರ ಹತ್ರ ಹೋಗ್ತಾರೆ. ಹೇಗೆ? ಬಾಂಡ್ಸ್ ಮೂಲಕ. ಬಾಂಡ್ಸ್ ಅನ್ನೋದು ಜನರು ಕೊಡೋ ಸಾಲಕ್ಕೆ ಗ್ಯಾರಂಟಿ ಪತ್ರ. ನೀವಿಷ್ಟು ಹಣ ನಮಗೆ ಕೊಟ್ಟರೆ ಅದಕ್ಕೆ ಪ್ರತಿ ವರ್ಷ ನಿಮಗೆ ಇಷ್ಟು ಬಡ್ಡಿ ಕಟ್ತಾ ಹೋಗ್ತೀವಿ, ಕೊನೆಗೆ ಆ ಸಾಲನ ಕೂಡ ವಾಪಸ್ ಕೊಡ್ತೀವಿ ಅನ್ನೋ ಗ್ಯಾರಂಟಿ ಪತ್ರ. ಇದರಿಂದ ಕಾರ್ಪೊರೇಟ್ ಕಂಪನಿಗಳಿಗೆ ಕಡಿಮೆ ಬಡ್ಡಿಗೆ ಸಾಲ ಸಿಗುತ್ತೆ. ಬಾಂಡ್ಸ್ ಖರೀದಿ ಮಾಡೋ ಗ್ರಾಹಕರಿಗೆ ಅಬೋ ಆವರೇಜ್ ಬಡ್ಡಿ ಕೂಡ ಸಿಗುತ್ತೆ ಅನ್ನೋದು. ಹಾಗೆ ಬಾಂಡ್ ಮೆಚೂರ್ ಆದಾಗ ಅಸಲು ಕೂಡ ವಾಪಸ್ ಬರುತ್ತೆ ಅನ್ನೋದು. ಕಡಿಮೆ ಅವಧಿಯಲ್ಲಿ ಹೆಚ್ಚು ಬಡ್ಡಿ. ಸ್ನೇಹಿತರೆ, ಕಾರ್ಪೊರೇಟ್ ಬಾಂಡ್ಸ್ ಕೇವಲ 2 ವರ್ಷ, 4 ವರ್ಷ ಹೀಗೆ ಕಮ್ಮಿ ಅವಧಿಯ ಮೆಚುರಿಟಿ ಅವಧಿಯಲ್ಲೂ ಇರ್ತವೆ. ಹೀಗೆ ಸಣ್ಣ ಸಣ್ಣ ಅವಧಿಗೆ 9-13% ರಿಟರ್ನ್ಸ್ ಅನ್ನ ಜನರೇಟ್ ಮಾಡೋ ಪಾಸಿಬಿಲಿಟಿ ಇರುತ್ತೆ. ಬಾಂಡ್ಸ್ ನಲ್ಲಿ 10 ವರ್ಷನೇ ಲಾಂಗ್ ಟರ್ಮ್. ಅದಕ್ಕಿಂತ ಜಾಸ್ತಿ ಅವಧಿಯ ಬಾಂಡ್ ಸಾಮಾನ್ಯವಾಗಿ ಇರೋದಿಲ್ಲ. ಹಾಗಾದ್ರೆ ಯಾವ್ಯಾವುದೋ ಕಂಪನಿ ಬಾಂಡ್ಸ್ ಹೊರಡಿಸ್ತಾ ಇದ್ರೆ ಹೋಗಿ ತಗೊಂಡ್ಬಿಡ್ಬೋದಾ? ಗ್ಯಾರಂಟಿನ ಅದು ಬ್ಲೈಂಡಾ ತಗೋಬೋದಾ? ಇಲ್ಲ. ಕಾರ್ಪೊರೇಟ್ ಬಾಂಡ್ಸ್ ತಗೊಳ್ಳೋಕೆ ಮುಂಚೆ ಸಾಕಷ್ಟು ಅಂಶಗಳನ್ನು ಮೈಂಡಲ್ಲಿ ಇಟ್ಕೊಳ್ಳೇಬೇಕು. ಉದಾಹರಣೆಗೆ ಕಂಪನಿಯ ಕ್ರೆಡಿಟ್ ರೇಟಿಂಗ್ ನೋಡಬೇಕು, ಈಲ್ಡ್ ಮೆಚುರಿಟಿ ರೇಷಿಯೋ ನೋಡಬೇಕು, ಮೆಚುರಿಟಿ ಪೀರಿಯಡ್ ನೋಡಬೇಕು, ಲಿಕ್ವಿಡಿಟಿ ನೋಡಬೇಕು. ಅಂದರೆ ಲಾಕ್ ಇನ್ ಪೀರಿಯಡ್ ಇರುತ್ತಾ? ಅರ್ಜೆಂಟಾಗಿ ಹಣ ಬೇಕು ಅಂದರೆ ಮೆಚುರಿಟಿ ಅವಧಿಗೆ ಮುಂಚೆನೇ ನಮ್ಮ ಹತ್ರ ಇರುವಂಥ ಬಾಂಡ್ನ ಮಾರಿ ದುಡ್ಡನ್ನು ಲಿಕ್ವಿಡೇಷನ್ ಮಾಡ್ಕೋಬೋದಾ? ಅದೇ ರೀತಿ ಟ್ಯಾಕ್ಸೇಷನ್, ಇವುಗಳ ಬಗ್ಗೆ ರಿಸರ್ಚ್ ಮಾಡಬೇಕು. ಇದೇನು ಅಂತ ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಬಾಂಡ್ ಇನ್ವೆಸ್ಟಿಂಗ್ನಲ್ಲಿ ಇವೆಲ್ಲ ಅತ್ಯಂತ ಮುಖ್ಯ ಅಂಶಗಳು. ಕಡೆ ತನಕ ಗಮನ ಇಟ್ಟು ನೀವು ನೋಡಲೇಬೇಕು. ಅದಕ್ಕೂ ಮುನ್ನ ಸ್ನೇಹಿತರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಪೈಸಾ ಬಜಾರ್ ವೆಬ್ಸೈಟ್ನ ನೀವು ಸ್ಕ್ರೀನ್ ರೆಕಾರ್ಡಿಂಗನ್ನು ನೋಡ್ತಾ ಇದ್ದೀರಾ. ಇದರಲ್ಲಿ ಕೆಲವೇ ಕ್ಲಿಕ್ಕಲ್ಲಿ 9-13% ವರೆಗಿನ ಫಿಕ್ಸ್ಡ್ ರಿಟರ್ನ್ಸ್ ಇರೋ ಬಾಂಡ್ಗಳನ್ನು ಬುಕ್ ಮಾಡ್ಕೋಬೋದು. ಅಂದರೆ ಎಫ್ ಡಿಗಿಂತ ಜಾಸ್ತಿ ಫಿಕ್ಸ್ಡ್ ರಿಟರ್ನ್ಸ್. ಈಕ್ವಿಟಿ ರೀತಿ, ಸ್ಟಾಕ್ ಮಾರ್ಕೆಟ್ ರೀತಿ ರಿಟರ್ನ್ಸ್ನಲ್ಲಿ ವಾಲಟಿಲಿಟಿ ಇರಲ್ಲ. ಇಲ್ಲಿ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ರೇಟ್ ಮಾಡಿರೋ ಸೇಫ್ ಆ್ಯಂಡ್ ಸೆಕ್ಯೂರ್ ಬಾಂಡ್ಗಳನ್ನು ನೀವು ರೇಟಿಂಗ್ ನೋಡಿಕೊಂಡು ಆಯ್ಕೆ ಮಾಡ್ಕೋಬೋದು. ರೇಟಿಂಗ್ ಏನು, A+, B, BBB, ಅದೆಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ ನಾವು ನೆಕ್ಸ್ಟ್. ಸೊ ಬಾಂಡ್ ಖರೀದಿ ಮಾಡಿದ್ರೆ TDS ಕಟ್ಟಾಗುತ್ತಲ್ಲ ಅನ್ನೋ ಡೌಟ್ ಕೆಲವರಿಗೆ ಬರ್ಬೋದು. ಆದರೆ ನೀವು 15H ಹಾಗೂ 15D ಫಾರ್ಮ್ಗಳನ್ನು ಫಿಲ್ ಮಾಡಿದ್ರೆ TDS ಇಶ್ಯೂವರ್ ಸೈಟ್ನಿಂದ ಅದು ಕಟ್ಟಾಗುತ್ತೆ. ಅಂದರೆ ಬಾಂಡ್ ಇಶ್ಯೂ ಮಾಡೋ ಕಂಪನಿಯಿಂದ ಡೈರೆಕ್ಟ್ ಆಗುತ್ತೆ. ಏನು, ನೀವು ಆನ್ಲೈನಲ್ಲಿ KYC ಮಾಡಿ ಪ್ಯಾನ್ ವೆರಿಫಿಕೇಷನ್ ಮಾಡಿ ಬಾಂಡ್ಗಳನ್ನು ಖರೀದಿ ಮಾಡ್ಬೋದು. ಸೆಬಿ ರೆಗ್ಯುಲೇಟೆಡ್ ಬಾಂಡ್ಗಳನ್ನು ನೀವು ಪೈಸಾ ಬಜಾರ್ನಲ್ಲಿ ಖರೀದಿ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಆಸಕ್ತರು ಚೆಕ್ ಮಾಡಬಹುದು. ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ಸೂಟ್ ಆಗೋ ಡಿಸಿಷನ್ ನೀವು ಮಾಡಬಹುದು. ಈಗ
ಫುಲ್ ಮಾಹಿತಿ ಕೊಡ್ತೀವಿ ನಿಮಗೆ. ಇನ್ನಷ್ಟು ಪ್ರಮುಖವಾಗಿರೋ ವಿಚಾರಗಳು ಏನು ತಿಳ್ಕೋಬೇಕು ಕಾರ್ಪೊರೇಟ್ ಬಾಂಡ್ಸ್ನಲ್ಲಿ ಅದರ ಬಗ್ಗೆ ಮಾಹಿತಿ ನಾವೇ ಕೊಡ್ತೀವಿ. ಕ್ರೆಡಿಟ್ ರೇಟಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ರೆಡಿಟ್ ರೇಟಿಂಗ್ ಅಂದರೆ ನಿಮ್ಮ ಸಿಬಿಲ್ ಸ್ಕೋರ್ ಥರ. ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ರೆ ಬ್ಯಾಂಕ್ ಈಸಿಯಾಗಿ ಸಾಲ ಕೊಡುತ್ತಲ್ಲ ನಿಮಗೆ, ಹಾಗೆ ಕ್ರೆಡಿಟ್ ರೇಟಿಂಗ್ ಚೆನ್ನಾಗಿದ್ರೆ ಕಂಪನಿಗಳಿಗೂ ಸಾಲ ಈಸಿಯಾಗಿ ಸಿಗುತ್ತೆ. ಆ ಕಂಪನಿಗಳ ಬಾಂಡ್ಸ್ ಕೂಡ ಸೇಫ್ ಅಂತ ಅರ್ಥ. ಇಲ್ಲಿ AAA, AA, BBB ಅಂತೆಲ್ಲ ರೇಟಿಂಗ್ ಇರುತ್ತೆ. AAA ಇದ್ರೆ ಎಲ್ಲಕ್ಕಿಂತ ಸೇಫ್ ಅಂತ, ಹೈಯೆಸ್ಟ್ ರೇಟಿಂಗ್ ಅಂತ, ಬಹಳ ಸ್ಟ್ರಾಂಗ್ ಕಂಪನಿ, ವೆರಿ ಲೋ ರಿಸ್ಕ್ ಅಥವಾ ಆಲ್ಮೋಸ್ಟ್ ನಿಲ್ ರಿಸ್ಕ್ ಕ್ಯಾಟಗರಿಯ ಬಾಂಡ್ಸ್, ಟಾಟಾ, ರಿಲಯನ್ಸ್ ನಂತ ಕಂಪನಿಗಳ ಬಾಂಡ್ಸ್. ಹೀಗಾಗಿ ನಿಮ್ಮ ಹಣ ವಾಪಸ್ ಬಂದೇ ಬರುತ್ತೆ ಅನ್ನೋ ಹೋಪ್ಸನ್ನು ಇಟ್ಕೋಬಹುದು. AA ಅಥವಾ AA+ ಇದ್ರೆ ಲೋ ರಿಸ್ಕ್ ಕ್ಯಾಟಗರಿ, ಕಂಪನಿಗಳು ಸ್ಟೇಬಲ್ ಹಾಗೂ ಸೇಫ್ ಇರ್ತವೆ. ಆದರೆ AAA ಕಂಪೇರ್ ಮಾಡಿದ್ರೆ ಚೂರು ರಿಸ್ಕ್ ಫ್ಯಾಕ್ಟರ್ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್ A ಇದ್ರೆ ಮಾಡರೇಟ್ ರಿಸ್ಕ್, ಅಂದರೆ ಬಹಳ ಜಾಸ್ತಿನೂ ರಿಸ್ಕ್ ಅಲ್ಲ, ಕಮ್ಮಿನೂ ರಿಸ್ಕ್ ಅಲ್ಲ, ಮೀಡಿಯಂ ರಿಸ್ಕ್ನ ಬಾಂಡ್ಗಳು. ಇನ್ನು ನೆಕ್ಸ್ಟ್ BBB ಅಥವಾ ಅದಕ್ಕಿಂತ ಕಡಿಮೆ ರೇಟಿಂಗ್ ಇದ್ದರೆ ರಿಸ್ಕ್ ಜಾಸ್ತಿ ಇರುತ್ತೆ. BB, B, C, D ಇವೆಲ್ಲ ಹೈ ರಿಸ್ಕ್ ಬಾಂಡ್ಸ್. ಸಾಮಾನ್ಯವಾಗಿ D ಟೈಪ್ ಬಾಂಡ್ಸ್ ಅನ್ಸೆಕ್ಯೂರ್ಡ್ ಬಾಂಡ್ಸ್ ಆಗಿರ್ತವೆ. ಅಂದರೆ ಒಂದು ವೇಳೆ ಕಂಪ್ನಿ ದಿವಾಳಿ ಆದರೆ ಹಣ ಹೋದಂಗೆ ಲೆಕ್ಕ. ಆದರೆ ಹೆಚ್ಚು ರೇಟಿಂಗ್ ಇದ್ದರೆ ಅದು ಸೆಕ್ಯೂರ್ಡ್ ಬಾಂಡ್ಸ್, ಅಂದರೆ ಬಾಂಡ್ಸ್ ಹೊರಡಿಸಿರೋ ಕಂಪನಿ ಜನರ ಹತ್ರ ಹಣ ತಗೊಳ್ಳುವಾಗ ಅದಕ್ಕೆ ಸೆಕ್ಯೂರಿಟಿಯಾಗಿ ಏನಾದರೂ ಆಧಾರವನ್ನು ಇಟ್ಟಿರಬೇಕಾಗತ್ತೆ. ತನ್ನ ಆ್ಯಸೆಟ್, ಷೇರುಗಳು, ಈ ರೀತಿ ವ್ಯಾಲ್ಯೂ ಇರೋ ಆ್ಯಸೆಟ್ಸ್ನ ಇಟ್ಬಿಟ್ಟು ಅವರು ತಗೊಳ್ಬೇಕಾಗಿರುತ್ತೆ. ಹಾಗಾಗಿ ಒಂದು ವೇಳೆ ಕಂಪನಿ ದಿವಾಳಿ ಆದರೂ ಕೂಡ ಬಾಂಡ್ಸ್ ತಗೊಂಡವರಿಗೆ ಹಣ ವಾಪಸ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಲ್ಲಿ. ಕ್ರಿಸಿಲ್, ಆಮೇಲೆ ಕೇರ್, ಇಕ್ರಾನ್ ಅಂತಹ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಇದನ್ನೆಲ್ಲ ರಿಸರ್ಚ್ ಮಾಡಿನೇ AAA, AA, BBB, BB ಈ ರೀತಿ ರೇಟಿಂಗನ್ನು ಕೊಟ್ಟಿರೋದು. ಹಾಗಾಗಿ ಒಳ್ಳೆ ರೇಟಿಂಗ್ ಇರೋ ಬಾಂಡ್ಸ್ ತಗೊಳ್ಳೋದು ಸೇಫ್. ಆದರೆ ರಿಸ್ಕ್ ಕಮ್ಮಿ ಇದ್ದರೆ ಇಂಟ್ರೆಸ್ಟ್ ಕೂಡ ಕಮ್ಮಿ ಇರುತ್ತೆ. ನಾವು ರಿಸ್ಕ್ ತಗೋತೀವಿ, ರಿಟರ್ನ್ಸ್ ಜಾಸ್ತಿ ಬೇಕು ಅನ್ನೋರಿಗೆ ಹೈ ರಿಸ್ಕ್ ಹೈ ರಿಟರ್ನ್ನ ಬಾಂಡ್ನ ಕೂಡ ಅವರವರು ಚೂಸ್ ಮಾಡ್ಕೋಬೋದು. ಅದು ಕಂಪ್ಲೀಟ್ಲಿ ಅವರವರ ಇಂಡಿವಿಜುವಲ್ ಚಾಯ್ಸ್. ಅದು ಅವರವರ ರಿಸ್ಕ್ ಅಪಿಟೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಮೆಚುರಿಟಿ ಅವಧಿ ಬಾಂಡ್ ಎಷ್ಟು ತಿಂಗಳಲ್ಲಿ ಅಥವಾ ಎಷ್ಟು ವರ್ಷಕ್ಕೆ ಕಂಪ್ಲೀಟ್ ಆಗುತ್ತೆ ಅನ್ನೋದು. ಮೆಚುರಿಟಿ ಅವಧಿ ಕಮ್ಮಿ ಇರೋ ಕಂಪನಿಯ ಬಾಂಡ್ಸ್ ಹೆಚ್ಚು ಸೇಫ್. ಯಾಕಂದರೆ ಇವತ್ತು ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುತ್ತೆ, ಆದರೆ 8-10 ವರ್ಷ ಆದಮೇಲೆ ಯಾವ ಪೊಸಿಷನಲ್ಲಿರುತ್ತೆ ಹೇಳಕ್ಕೆ ಬರಲ್ಲ. ಇವತ್ತು ಸಖತ್ತಾಗಿರೋ ಕಂಪನಿ ನೆಕ್ಸ್ಟ್ ಇಯರ್ ಹಾಗೆ ಇರ್ಬೋದು, ಇನ್ನು 2 ವರ್ಷನೂ ಹಾಗೆ ಇರ್ಬೋದು, 10 ಇಯರ್ಸ್ ತನಕ ಹಾಗೆ ಇರುತ್ತಂತೇನು ಮುಂಚೆನೇ ಬರ್ಕೊಡೋಕ್ಕಾಗತ್ತಾ? ಹೇಳೋಕ್ಕಾಗಲ್ಲ. ಹಾಗಾಗಿ 1 ವರ್ಷ, 2 ವರ್ಷ, ಮ್ಯಾಕ್ಸ್ 5 ವರ್ಷದ ಒಳಗೆ ಮೆಚುರಿಟಿ ಪೀರಿಯಡ್ ಇರೋ ಬಾಂಡನ್ನು ಜನ ಹೆಚ್ಚಾಗಿ ಪ್ರಿಫರ್ ಮಾಡ್ತಾರೆ. ಲಿಕ್ವಿಡಿಟಿ, ಸ್ನೇಹಿತರೆ ಆಗಲೇ ಹೇಳಿದ ಹಾಗೆ ಒಂದು ವೇಳೆ ಬಾಂಡ್ ಮೆಚುರಿಟಿ ಅವಧಿ ಮುಗಿಯೋಕೆ ಮುಂಚೆ ನಿಮಗೆ ಎಮರ್ಜೆನ್ಸಿ ಬಂದರೆ, ಹಣದ ಅವಶ್ಯಕತೆ ಬಂದರೆ ನಿಮ್ಮ ಹತ್ರ ಇರೋ ಬಾಂಡ್ನ ಸೇಲ್ ಮಾಡಬಹುದಾ? ಅದಕ್ಕೆ ಬಯರ್ ಸಿಗ್ತಾರಾ? ಖಂಡಿತ ಸಿಗ್ತಾರೆ. ಕೆಲವೊಂದು ರೀತಿ ಬಾಂಡ್ಗಳು ಲಿಸ್ಟೆಡ್ ಆಗಿರ್ತವೆ, ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರ್ತವೆ. ಅಂಥ ಬಾಂಡ್ಗಳನ್ನು ನೀವು ಟ್ರೇಡ್ ಮಾಡಬಹುದು, ಸೇಲ್ ಮಾಡಬಹುದು. ಆದರೆ ಮೆಚುರಿಟಿ ಅವಧಿಗೂ ಮುಂಚೆ ಬಾಂಡ್ ಮಾರಿದ್ರೆ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಮಾರೋದ್ರಿಂದ ಅದಕ್ಕೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಪ್ಲೈ ಆಗ್ಬೋದು. ಇಲ್ಲಿ ಟ್ಯಾಕ್ಸ್ ವಿಚಾರ ಬಂದಿರೋದ್ರಿಂದ ಬಾಂಡ್ಗಳ ಕಂಪ್ಲೀಟ್ ಟ್ಯಾಕ್ಸೇಷನ್ ಬಗ್ಗೆ ನಾವು ತಿಳ್ಕೊಂಡ್ಬಿಡೋಣ. ಟ್ಯಾಕ್ಸೇಷನ್, ಬಾಂಡ್ಸ್ನಿಂದ ಬರೋ ದುಡ್ಡಿಗೆ ಟ್ಯಾಕ್ಸ್ ಇರುತ್ತಾ? ಸ್ನೇಹಿತರೆ, ಬಾಂಡ್ಸ್ ಇಂಟ್ರೆಸ್ಟ್ ಕೂಡ ನಿಮ್ಮ ರೆಗ್ಯುಲರ್ ಇನ್ಕಮ್ ಅಂತ ಕನ್ಸಿಡರ್ ಆಗುತ್ತೆ. ಹಾಗಾಗಿ ನೀವು ಯಾವ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಬರ್ತೀರಾ ಅಷ್ಟೇ ಟ್ಯಾಕ್ಸ್ ನಿಮ್ಮ ಬಾಂಡ್ಸ್ ಮೇಲಿನ ಇಂಟ್ರೆಸ್ಟ್ ಇನ್ಕಮ್ಗೂ ಕೂಡ ಅಪ್ಲೈ ಆಗುತ್ತೆ. ಉದಾಹರಣೆಗೆ ನೀವು 12% ಸ್ಲ್ಯಾಬ್ನಲ್ಲಿ ಬರ್ತೀರಾ ಅಂದರೆ ಬಾಂಡ್ಸ್ನ ಇಂಟ್ರೆಸ್ಟ್ ಮೇಲೂ ಕೂಡ 12% ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಜೊತೆಗೆ ಆಗಲೇ ಹೇಳಿದ ಹಾಗೆ ಮೆಚುರಿಟಿ ಅವಧಿಗೂ ಮುಂಚೆ ಬಾಂಡ್ಸ್ ಮಾರಿದ್ರೆ ಅಂಥ ಬಾಂಡ್ಸ್ಗೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕೂಡ ಅಪ್ಲೈ ಆಗಬಹುದು. ಈಲ್ಡ್ ಟು ಮೆಚುರಿಟಿ ಅಂದರೆ YTM ಏನಂಗಂದ್ರೆ ಒಂದು ಕಂಪನಿ ಬಾಂಡ್ ಹೊರಡಿಸುವಾಗಲೇ ಈ ಬಾಂಡ್ಗೆ ಇಂತಿಷ್ಟು YTM ಸಿಗುತ್ತೆ ಅಂತ ಹೇಳುತ್ತೆ. ಅಂದರೆ ಎಷ್ಟು ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳುತ್ತೆ. ಆಗಲೇ ಹೇಳಿದ ಹಾಗೆ 10%, 12%, 13% ಹೀಗೆ ಎಷ್ಟು ಬಡ್ಡಿ ಸಿಗುತ್ತೆ ಅಂತ ಮೊದಲೇ ಹೇಳಿಬಿಡ್ತಾರೆ. ಸೊ ಬಾಂಡ್ ನೀವು ಖರೀದಿ ಮಾಡಿದ್ರೆ ಅಷ್ಟು ಫಿಕ್ಸ್ಡ್ ರಿಟರ್ನ್ ನಿಮಗೆ ಸಿಗುತ್ತೆ. ಸೊ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಪೈಸಾ ಬಜಾರ್ನ ಲಿಂಕ್ ಕೊಟ್ಟಿರ್ತೀವಿ. ಆಸಕ್ತರು ಕಾರ್ಪೊರೇಟ್ ಬಾಂಡ್ನ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಅವರ ವೆಬ್ಸೈಟ್ನಲ್ಲಿ ಲಿಸ್ಟ್ ಆಗಿರೋ ಎಲ್ಲ ಬಾಂಡ್ಗಳನ್ನು ಚೆಕ್ ಮಾಡಿಕೊಂಡು ಕಂಪೇರ್ ಮಾಡಿಕೊಂಡು ನಿಮಗೆ ಸೂಟ್ ಆಗುವ ಡಿಸಿಷನನ್ನು ನೀವು ಮಾಡಬಹುದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.